ಸ್ನೇಹಿತರೆ, ಯಾರಿಗೆ ಮಕ್ಕಳಾಗದೇ ಇರೋ ಸಮಸ್ಯೆ ಇರುತ್ತೋ, ಮಧುಮೇಹ ಇರುತ್ತೋ, ಮೂಳೆಗಳಲ್ಲಿ ನೋವಿರುತ್ತೋ, ರಕ್ತಹೀನತೆ ಇರುತ್ತೋ, ಇಂಥವರಿಗೆಲ್ಲ ಈ ಒಂದು ಮಕಾನ ರೆಸಿಪಿ ತುಂಬಾ ಪ್ರಯೋಜನಕಾರಿ. ಪಟಾಪಟ್ ಅಂತ 2 ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು. ಮಕಾನ ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಿರ್ತೀರ. ಬಿಗ್ ಬಜಾರ್ ಅಥವಾ ಡಿ ಮಾರ್ಟ್ ಈ ಥರ ಶಾಪ್ಸಲ್ಲಿ ಸಿಗುತ್ತೆ, ಅಥವಾ ಆನ್ಲೈನಲ್ಲಿ ಕೂಡ ನೀವು ಬುಕ್ ಮಾಡಿ ತೊಗೊಳ್ಬೋದು. ಮಕಾನ ಅಂದರೆ ಏನು? ತಾವರೆ ಹೂವಿನ ಬೀಜಗಳು. ಈ ಪಾಪ್ಕಾರ್ನ್ನ ಹೇಗೆ ಮಾಡ್ತಾರೋ ಅದೇ ರೀತಿ ತಾವರೆ ಹೂವಿನ ಬೀಜಗಳಿಂದ ಈ ಒಂದು ಮಕಾನವನ್ನು ರೆಡಿ ಮಾಡಿರೋದು. ಸ್ನೇಹಿತರೆ, ಇದರಲ್ಲಿ ಉತ್ತಮವಾದ ಮೆಗ್ನೀಷಿಯಂ, ಪೊಟ್ಯಾಷಿಯಮ್ ಇದೆ. ಜೊತೆಗೆ ಇದರಲ್ಲಿ ಹೆಚ್ಚಾದ ಕ್ಯಾಲ್ಶಿಯಂ ಇದೆ. ಇದರಲ್ಲಿ ಸೋಡಿಯಂ ಅಂಶ ಕಡಿಮೆ ಇರೋದ್ರಿಂದ ಬಿ ಪಿಯನ್ನು ಇದು ನಿಯಂತ್ರಣ ಮಾಡುತ್ತೆ. ಕ್ಯಾಲ್ಶಿಯಂನಿಂದ ಉರಿಯೂತ, ಮೂಳೆ, ಸಂಧಿ, ಕೀಲು ನೋವು ಮತ್ತು ಕಿಡ್ನಿಯಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಕಿಡ್ನಿಯ ಆರೋಗ್ಯಕ್ಕೆ ಒಳ್ಳೆಯದು, ಹೃದಯಕ್ಕೆ ಒಳ್ಳೆಯದು. ಜೊತೆಗೆ ಪುರುಷರಲ್ಲಿ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ತುಂಬ ಜನ ಪುರುಷರಿಗೆ ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಇರುತ್ತೆ. ಜೊತೆಗೆ ಮಹಿಳೆಯರಿಗೂ ಅಷ್ಟೇ ಬಂಜೆತನ ಕಾಡ್ತಾ ಇರುತ್ತೆ. ಇಬ್ಬರಿಗೂ ಇದು ತುಂಬಾ ಪ್ರಯೋಜನಕಾರಿ ಸ್ನೇಹಿತರೆ. ಮಕ್ಕಳಾಗದೇ ಇರೋರಿಗೆ ಇದು ರಾಮಬಾಣ. ಇದು ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಕಾಪಾಡಿಕೊಳ್ಳುತ್ತೆ. ಜೊತೆಗೆ ವೀರ್ಯಾಣುಗಳ ಗುಣಮಟ್ಟವನ್ನು ಇದು ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ವೀರ್ಯಾಣುಗಳ ಪ್ರಮಾಣವನ್ನು ಕೂಡ ಹೆಚ್ಚಿಸುತ್ತೆ. ಜನನಾಂಗಗಳ ವ್ಯವಸ್ಥೆಯನ್ನು ಉತ್ತಮಗೊಳಿಸುತ್ತೆ. ಹಾಗೆ ಮಹಿಳೆಯರ ಗರ್ಭಾಶಯದ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ. ಈ ಎಲ್ಲ ಕಾರಣಗಳಿಂದ ಇದು ಬಂಜೆತನವನ್ನು ನಿವಾರಣೆ ಮಾಡುತ್ತೆ. ಹಾಗೆ ಕೆಂಪು ರಕ್ತ ಕಣಗಳನ್ನು ಇದು ಉತ್ತೇಜಿಸುತ್ತೆ. ಇದರಿಂದ ರಕ್ತ ಸಂಚಾರ ಸುಗಮ ಆಗುತ್ತೆ. ಹೃದಯದ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ. ಬಿ ಪಿಯನ್ನು ನಿಯಂತ್ರಿಸುತ್ತೆ. ಮಲಬದ್ಧತೆ ನಿವಾರಣೆ ಮಾಡಿ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡಿ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ. ಎರಡ ಮಕಾನದಿಂದ ಅನೇಕ ಪ್ರಯೋಜನಗಳು ಸಿಗುತ್ತೆ. ಮೂಳೆಗಳಿಗಂತೂ ಇದು ತುಂಬಾ ಒಳ್ಳೆಯದು. ಜೊತೆಗೆ ಮಲಬದ್ಧತೆ ಇರೋರಿಗೂ ಕೂಡ ತುಂಬ ಪ್ರಯೋಜನಕಾರಿ ಸ್ನೇಹಿತರೆ. ನೋಡಿ, ಇದನ್ನು ಯಾವ ರೀತಿ ಸೇವಿಸಬೇಕು ಅಂತ ತಿಳಿಸ್ತಾ ಇದ್ದೀನಿ. ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪವನ್ನೇ ಹಾಕ್ಕೊಳ್ಬೇಕು, ಎಣ್ಣೆಯನ್ನು ಹಾಕೋಬಾರ್ದು, ಅಡುಗೆ ಎಣ್ಣೆಯನ್ನು ಹಾಕೋಬಾರ್ದು. ನಂತರ ತುಪ್ಪ ಬಿಸಿಯಾಗಿದ್ದ ನಂತರ ಇದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಸ್ನೇಹಿತರೆ, ನಾನಿವತ್ತು ನಿಮಗೆ ತಿಳಿಸ್ತಿರುವಂಥ ಈ ಒಂದು ಮಕಾನ ರೆಸಿಪಿಯನ್ನು ಯಾರು ದೇಹದ ತೂಕವನ್ನು ಕಡಿಮೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರು ಇದನ್ನು ಸೇವಿಸೋಕೆ ಹೋಗಬೇಡಿ. ಅವರು ಮಕಾನವನ್ನು ಹಾಗೆ ಸೇವಿಸ್ಬೋದು. ಅದು ಬಿಟ್ಟು ಬೇರೆ ರೀತಿಯ ಪ್ರಯೋಜನಗಳನ್ನು ಪಡ್ಕೋಬೇಕು ಅಂದ್ಕೊಂಡಿರ್ತೀರಲ್ಲ, ಅವರೆಲ್ಲ ಮಕಾನವನ್ನು ಈ ರೀತಿ ಸೇವಿಸ್ಬೋದು. ನಂತರ ಸ್ವಲ್ಪ ನೋಡಿ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮಕಾನವನ್ನು ಹಾಗೆ ಸೇವಿಸೋದಕ್ಕೆ ಇಷ್ಟ ಆಗೋದಿಲ್ವಲ್ಲ ಅಂಥವರು ಈ ರೀತಿ ಸೇವಿಸ್ಬೋದು. ರುಚಿಯಾಗಿ ಕೂಡ ಇರುತ್ತೆ, ತಿನ್ನೋದಕ್ಕೆ ಇಷ್ಟ ಆಗ್ತಿರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನೋಡಿ, ಕರಿಬೇವಿನ ಸೊಪ್ಪನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕರಿಬೇವು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ನಂತರ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸ್ಬಿಟ್ಟು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ತುಪ್ಪದಲ್ಲಿ ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಜನರಿಗೆ ಎಷ್ಟೇ ಹೊರಗಡೆ ಹಾಸ್ಪಿಟಲ್ಗೆಲ್ಲ ತೋರಿಸಿದ್ರು ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ಮಕ್ಕಳಾಗ್ತಿರಲ್ಲ. ಡಾಕ್ಟ್ರ್ ಹೇಳ್ತಿರ್ತಾರೆ ಏನೂ ತೊಂದರೆ ಇಲ್ಲ, ನಿಮ್ಮಿಬ್ಬರಿಗೂ, ಗಂಡ ಹೆಂಡ್ತಿರು ಇಬ್ಬರಿಗೂ ಯಾವುದೇ ಸಮಸ್ಯೆ ಇಲ್ಲ ಅಂತ. ಆದರೆ ಮಕ್ಕಳು ಮಾತ್ರ ಆಗ್ತಿರೋದಿಲ್ಲ. ಅಂಥವರು ಇದನ್ನು ಟ್ರೈ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ನಂತರ ಮಕಾನವನ್ನು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ನೀವು ಯಾವ ಟೈಮಲ್ಲಿ ಬೇಕಿದ್ರೂ ಇದನ್ನು ಸೇವಿಸ್ಬೋದು. ಸಂಜೆ ಸ್ನ್ಯಾಕ್ಸಿಗೆ ಸೇವಿಸ್ಬೋದು, ಬೆಳಗ್ಗೆ ಸೇವಿಸ್ಬೋದು, ರಾತ್ರಿ ಕೂಡ ಸೇವಿಸ್ಬೋದು. ಯಾವ ಟೈಮಲ್ಲಿ ಬೇಕಿದ್ರೂ ಸೇವಿಸ್ಬೋದು. ಪ್ರತಿದಿನ ಒಂದು ಚಿಕ್ಕ, ಅಂದರೆ ನಮ್ಮ ಕೈಯಲ್ಲಿ ಒಂದು ಹಿಡಿ ಹಿಡ್ಕೊಂಡ್ರೆ ಎಷ್ಟು ಮಕಾನ ಸಿಗುತ್ತೋ ಅಷ್ಟು ಸೇವಿಸ್ಬಿಟ್ರೆ ಸಾಕು ಸ್ನೇಹಿತರೆ, ತುಂಬ ಪ್ರಯೋಜನ ಸಿಗುತ್ತೆ. ನಂತರ ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ. ನಂತರ ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ. ನಮ್ಮ ದೇಹಕ್ಕೆ ಅಗತ್ಯವಿರುವಂತಹ ಕೊಬ್ಬಿನ ಅಂಶವನ್ನು ಕೂಡ ಇದು ನಮಗೆ ನೀಡುತ್ತೆ ಸ್ನೇಹಿತರೆ. ಜೊತೆಗೆ ದೇಹದ ಕೊಬ್ಬನ್ನು ಕೂಡ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನಂತರ ಸ್ವಲ್ಪ ಚಾಟ್ ಮಸಾಲ ಅಥವಾ ಗರಂ ಮಸಾಲವನ್ನು ಹಾಕ್ಕೊಳ್ಳಿ ರುಚಿಗೆ ಅಂತ. 1 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಇದು. ನಂತರ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಕೊಳ್ಳೋಣ. ನಂತರ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಿನ್ಬೋದು. ಹಾಗೆ ಮಕಾನದಲ್ಲಿ ಹೈ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ, ನಾರಿನ ಅಂಶ ಇದೆ, ಜೊತೆಗೆ ಆ್ಯಂಟಿ ಏಜಿಂಗ್ ಗುಣ ಇರೋದ್ರಿಂದ ಚರ್ಮದ ಯೌವನವನ್ನು ಕೂಡ ಇದು ಕಾಪಾಡುತ್ತೆ. ವಯಸ್ಸಾಗುವಿಕೆಯನ್ನು ಇದು ತಡೆಗಟ್ಟುತ್ತೆ.
ಉತ್ತಮವಾದ ಕ್ಯಾಲ್ಸಿಯಂ ಇದೆ ಸ್ನೇಹಿತರೆ, ಹೆಚ್ಚಾದ ಕ್ಯಾಲ್ಸಿಯಂ ಇದೆ ಇದರಿಂದ ಮೂಳೆಗಳಿಗೆ ಇತ್ತೀಚಿನ ದಿನಗಳಲ್ಲಿ ಮೂಳೆ ನೋವು ಅನ್ನೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅಂಥವರಿಗೆ ತುಂಬ ಪ್ರಯೋಜನಕಾರಿ. ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಧುಮೇಹ ಇರೋರು ಕೂಡ ಇದನ್ನು ಸೇವಿಸ್ಬೋದು. ಅದರಿಂದ ನಿಮ್ಮ ಸಕ್ಕರೆಯ ಮಟ್ಟದಲ್ಲಿ ಕೂಡ ನಿಯಂತ್ರಣ ಇರುತ್ತೆ ಸ್ನೇಹಿತರೆ. ಮಖಾನವನ್ನು ಹಾಲಲ್ಲಿ ಹಾಕಿ ಕೂಡ ಅದನ್ನು ಹಾಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಕೂಡ ಹಾಲು ಸಮೇತ ಇದನ್ನು ಹಾಗೆ ತಿನ್ನಬಹುದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ತುಂಬಾ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಸೇವಿಸ್ಬೋದು. ಉತ್ತಮವಾದ ಪೋಷಕಾಂಶಗಳು ಇದರಲ್ಲಿ ಅಡಗಿದೆ ಸ್ನೇಹಿತರೆ. ಮಖಾನವನ್ನು ಯಾವುದೇ ರೂಪದಲ್ಲಿ ಸೇವಿಸಿದ್ರು ಅದರಿಂದ ನಮಗೆ ಉತ್ತಮವಾದ ಪ್ರಯೋಜನ ಸಿಗುತ್ತೆ. ಅದರಲ್ಲಿರುವಂಥ ಪೋಷಕಾಂಶಗಳು ನಮಗೆ ತುಂಬಾ ಪ್ರಯೋಜನಕಾರಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನಿಮ್ಮೆಲ್ಲರಿಗೂ ಗೊತ್ತು, ನಾವೇ ಮನೆಯಲ್ಲಿ ತಯಾರಿಸಿರುವಂತದ್ದು. ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ, ಶುದ್ಧವಾದ ಗಾಣದ ಎಣ್ಣೆ, ನ್ಯಾಚುರಲ್ ಅರ್ಬ್ಸ್ ನ ನಾವು ಬಳಸಿ ಪ್ರಿಪೇರ್ ಮಾಡಿದೀವಿ. ಪುಟ್ಟ ಮಕ್ಕಳಿಂದ ವಯಸ್ಸಾದವರು ಎಲ್ಲರೂ ಅಪ್ಲೈ ಮಾಡ್ಕೊಳ್ಬಹುದು. ಎಲ್ರಿಗೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಯಾವ್ದಾವ್ದೋ ಕೆಮಿಕಲ್ಸ್ ಇರುವಂತಹ ಹೇರ್ ಆಯಿಲ್ ನ ಬಳಸಿ ಕೂದಲನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನ ಬಳಸಿ ನಿಮ್ಮ ಕೂದಲಿನ ಸಂಪೂರ್ಣ ಆರೋಗ್ಯವನ್ನ ಕಾಪಾಡುತ್ತೆ. ಮೊದಲನೇದಾಗಿ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಸಿಲ್ಕಿ ಆಗುತ್ತೆ, ರೇಷ್ಮೆ ಅಂತೆ ಆಗುತ್ತೆ. ತುಂಬಾ ರಫ್ ಆಗ್ಬಿಟ್ಟಿದೆ ಕೂದಲು ಅಂತಂದ್ರೆ ಯಾವುದೇ ರೀತಿಯ ಕಂಡೀಷನರ್ ಬೇಡ, ನಮ್ಮ ಹೇರ್ ಆಯಿಲ್ ಬಳಸಿದ್ರೆ ಸಾಕು. ನಿಮ್ಮ ಕೂದಲು ತುಂಬಾನೇ ಸಿಲ್ಕಿ ಅಂಡ್ ಶೈನಿ ಆಗುತ್ತೆ. ಜೊತೆಗೆ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ, ಬಿಳಿ ಕೂದಲನ್ನ ಜಾಸ್ತಿ ಆಗದಂತೆ ತಡೆಗಟ್ಟುತ್ತೆ. ಚಿಕ್ಕ ವಯಸ್ಸಾಗಿದ್ರೆ ಮತ್ತೆ ಬುಡದಿಂದನೇ ಕಪ್ಪಾಗಿ ಬೆಳೆಯುತ್ತೆ ಅಂತಾನೆ ಹೇಳ್ಬಹುದು. ತುಂಬಾ ಜನ ಇದನ್ನ ಬಳಸಿದಂತವ್ರು ಹೇಳಿರುವಂತದ್ದೇನಂದ್ರೆ, ನನ್ನ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ, ನನ್ನ ಕಣ್ಣಿನ ಆರೋಗ್ಯ ಕೂಡ ಚೆನ್ನಾಗಾಯ್ತು, ಸೈನಸ್ ನಿವಾರಣೆ ಆಯ್ತು, ನನಗೆ ಯಾವ ಹೇರ್ ಆಯಿಲ್ ಹಾಕಿದ್ರು ಸೆಟ್ ಆಗ್ತಿರ್ಲಿಲ್ಲ, ನೆವೆ ಬರ್ತಾ ಇತ್ತು, ಕೆರೆತ ಆಗ್ತಾ ಇತ್ತು, ಅಲರ್ಜೀಸ್ ಆಗ್ತಾ ಇತ್ತು, ಅದೆಲ್ಲ ನಿವಾರಣೆ ಆಗಿದೆ. ತುಂಬಾ ಜನ ಹೇಳೋದು ತಲೆನೋವು ಕಡಿಮೆ ಆಯ್ತು, ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ನಿದ್ರೆ ಬರಬೇಕು ಅಂತಾನೆ ಹೇರ್ ಆಯಿಲ್ ನಮ್ಮ ಯಶೋಧರೆ ಹೇರ್ ಆಯಿಲ್ ನ ಬಳಸುವಂತ ಕಸ್ಟಮರ್ಸ್ ಕೂಡ ಇದ್ದಾರೆ. ಅಷ್ಟು ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾ ಇದೆ. ಯಾವುದೇ ರೀತಿಯ ರಾಸಾಯನಿಕಗಳು ಇದರಲ್ಲಿ ಇಲ್ಲ. ನಿಮಗೂ ಕೂಡ ನಮ್ಮ ಯಶೋಧರೆ ಹೇರ್ ಆಯಿಲ್ ಬೇಕಂತ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ ಮುಖಾಂತರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ